ಸಾವಿರಾರು ಜನ ಬಂದು ಸಮಸ್ಯೆಗಳು ಹೇಳ್ತಾರೆ. ನಾವು ಅವ್ರಿಗೆ ರೆಸ್ಪಾನ್ಸ್ ಕೊಡೋ ಇದರಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡ್ತಾನೆ ಇರ್ತೀವಿ. ಬಟ್ ಇದೇ ಫಸ್ಟ್ ಟೈಮ್ ಮೇಡಮ್ ಇಲ್ಲಿಗೆ ಬಂದಿರೋದು. ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಯಿತು. ನಮ್ಮ ಮನೆ ಗ್ರೂಪ್ ತಾಲೂಕು ಕಚೇರಿಗೆ ಬಂದಿರೋದೇ ಇದೆ ಫಸ್ಟ್ ಟೈಮ್. ಚಿಂತಾಮಣಿ ಎಲ್ಲ ಜಾಸ್ತಿ ಕೆಲಸ ಮಾಡಿದ್ದೀವಿ, ಚಿಕ್ಕಬಳ್ಳಾಪುರನೂ ಎಲ್ಲ ಮಾಡಿದ್ದೀವಿ. ತುಂಬ ಖುಷಿ ಆಯ್ತು ಮೇಡಮ್. ಎಲ್ಲ ಆಮೇಲೆ ಬಡವರು ಯಾರು ಈ ಕಡೆಯಿಂದ ಆ ಕಡೆ ಬರ್ತಾನೆ ಇಲ್ಲ ಮೇಡಮ್. ಕನ್ಫರ್ಮೇಷನ್ ಬಂದ್ಬಿಟ್ಟು ಅಂದರೆ ನಮಗೆ ಕ್ಲಾರಿಟಿ ಬರುತ್ತೆ. ಕನ್ಫರ್ಮೇಷನ್ ಅವರು ಗುರುತು ಮಾಡಿ ಕಲ್ಲ ಕೊಟ್ಬಿಟ್ರೆ ಸಾಕು. ನೀವು ಜಮೀನು ನೀವು ಕಾಂಪೌಂಡ್ ಹಾಕೊಂಡ್ರೆ ನಾವು ಈ ವೀಕಲ್ಲೇ ಫ್ರೈಡೇ ಸ್ಯಾಟರ್ಡೇ ಹಾಲಿಡೇ ಇದೆ. ಆ ಟೈಮಲ್ಲಿ ಬೇಡ, ಫ್ರೈಡೇ ಸ್ಯಾಟರ್ಡೇ ಕೂಡ ಬೇಡ. ನಾನು ಥರ್ಸ್ಡೇ ಆದರೆ ಮ್ಯಾಕ್ಸಿಮಮ್ ಥರ್ಸ್ಡೇ 90%. ಇನ್ ಕೇಸ್ ಅವತ್ತಿನ ದಿವಸ ನಾವು ಶೆಡ್ಯೂಲ್ ನೋಡ್ಕೊತೀವಿ. ಅಂಥದ್ದೇನು ಅರ್ಜೆಂಟ್ ಶೆಡ್ಯೂಲ್ ಇಲ್ಲ ಅಂದರೆ ಅದನ್ನು ಶಿಫ್ಟ್ ಬಂತು ಮೇಡಮ್. ಎಲ್ಲ ಇದೆ, ಎಲ್ಲ ಗುರುತು ಮಾಡಿ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಸರ್ವೆ ಮಾಡಿಸ್ಬಿಟ್ರೆ ಮಾತಾಡ್ಬಿಟ್ರೆ ಈ ವೀಕ್ ಇನ್ನೊಂದು 3 days ಇದೆ. ಸೊ ಒಂದು ಶೆಡ್ಯೂಲ್ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಮಂಡೇ 29. ಯಾಕಂದರೆ ಮತ್ತೆ ಇಲ್ಲಿ ಲೀವ್ಸ್ ಬಂದು ನೋಡೋಣ, ಕೇಳ್ತೀನಿ ನಾನು. ಆದರೆ ಇವಾಗ ನಮ್ಮದು ಫ್ರೈಡೇನ ಹೊರಡೆ, ಥರ್ಸ್ಡೇ ಆದರೆ ಥರ್ಸ್ಡೇ, ಇಲ್ಲ ಅಂದರೆ ಮಂಡೇ ಇದನ್ನು ಒಂದು ನಾವೇ ಒಂದು ಜ್ಞಾಪನ ಹಾಕಿಬಿಟ್ಟು ತಾಲೂಕು ಸರ್ವೆ ಕಡೆ ನಾನು ಮಾಡಿಸ್ತೀನಿ. ಏನೋ 33 ಗುಂಟೆ ಇದಿದೆ ಮಾತ್ರ ಗುಡ್ಸ್ಕೊಟ್ಬಿಟ್ರೆ ಅವರು ತುಂಬ ಇದಿದೆ. ಅದೇ ಇದಕ್ಕೋಸ್ಕರ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಫೈನಲಿ ನಮ್ಮ ಹತ್ರ ಬಂದಿದ್ದಾರೆ ಮೇಡಮ್. ಸುಮ್ಮನೆ ಇಮಿಡಿಯೇಟಾಗಿ ಯಾಕಂದರೆ ಮೇಡಮ್ ಈಗ ಶುಕ್ರವಾರ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾರೆ. ಸುಮಾರು ಒಂದು 1,500 ಜನ ಬರ್ತಾರೆ ಮನೆ ಹತ್ರ. 5,000 ಜನ ಬರ್ತಾರೆ ಮೇಡಮ್. ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಇದೆ. ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಇನ್ನೂ ಬಡವರು ಹೋರಾಟ ಮಾಡಿ ಯಾರು ಬರಲ್ಲ ಮೇಡಮ್, ಹೋರಾಟ ಮಾಡಿ ಜೀವನ ಮಾಡೋ ಬಂದಿರೋ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಎಲ್ಲರೂ ನಿಮಗೆ ಅಧಿಕಾರಿಗಳಿರ್ತಾರೆ ಅಂತ ನಾವು ಹೇಳೋಕ್ಕಾಗ್ತಾ ಇದೆ. ಈ ಥರ ಜನ ಎಲ್ಲ ಕಡೆಯಿಂದನೂ ಬರ್ತಾರೆ ಮೇಡಮ್. ಜನಸ್ಪಂದನ ಈಗ ಅಂಬೇಡ್ಕರ್ ಅವರು ಮೊದಲೇ ಹೇಳ್ಬಿಟ್ಟಿದ್ದಾರೆ ನೋಡ್ರಿ, ದೇಶದಲ್ಲಿ ನಾವೇನ ಪಡ್ಕೊಬೇಕಂದ್ರೆ ಹೋರಾಟ ಮಾಡಬೇಕು. ಅದಕ್ಕೆ ಹೋರಾಟಕ್ಕೋಸ್ಕರನೇ ಆರ್ಟಿಕಲ್ 19(1)A ಪ್ರಕಾರ ನಮ್ಗೆ ಎಲ್ಲಾ ತರ ರೈಟ್ಸ್ ಕೊಟ್ಟಿದ್ದಾರೆ. ನಾವ್ ಹೇಳೋಂಥದ್ದೇನಂದ್ರೆ ಇದೇ ಜಾಗದಲ್ಲಿ 33 ಗುಂಟೆ ಜಾಗದಲ್ಲಿ ಯಾವ್ದಾದ್ರು ದೊಡ್ಡ ಶ್ರೀಮಂತ ಇದ್ದಿದ್ರೆ, ದೊಡ್ಡ ಯಾವನ ಈ ರಿಯಲ್ ಎಸ್ಟೇಟ್ ಅವನ ಏಜೆಂಟ್ ಅಂತ ಯಾರು ನಿಂತಿದ್ರೆ, ಅಥವಾ ನಿಮ್ MLA ಅಂತವನೇನೋ ನಿಂತಿದ್ರೆ, ಅರ್ಥ ಆಯ್ತಾನೆ ನಾನು ಹೇಳೋದು. ಲೋಕಲ್ MLA ಇದ್ದಿದ್ರೆ 33 ಗುಂಟೆ ಬಿಡ್ತಾ ಇದ್ನಾ? ಬಿಡ್ತಾ ಇದ್ದೀರಿ. ನಾವ್ ಹೇಳಂತದ್ದೇನಂದ್ರೆ MLAಗಳಿಗೊಂದು ನ್ಯಾಯ, ಇಂಥ ಬಡವ್ರಿಗೊಂದು ನ್ಯಾಯ ಆಗೋದು ಬೇಡ. 33 ಗುಂಟೆ ಜಮೀನು ಬಿಡಿಸ್ಬೇಕು. MLA ವಿರುದ್ಧ ಬೇಕಾದಷ್ಟು ಆರೋಪಗಳು ಬಂದೈತಣ್ಣ. ಆದ್ರೆ ನಾವ್ ಇಲ್ಲಿ ತನಕ ಇದೇ ಮೊಟ್ಟ ಮೊದಲನೇ ಬಾರಿಗೆ ಬಂದಿರೋಂಥದ್ದು. ನಾನು ಈಗ MLA ಅವ್ರ ವಿರುದ್ಧ ಏನೋ ಮಾತಾಡ್ಬೇಕು ಅಂತ ಮಾತಾಡ್ತಾ ಇಲ್ಲ. ನಾನ್ ಮಾತಾಡ್ತಾ ಇರೋಂಥದ್ದು ದುಡ್ಡಿರೋಂಥವ್ರಿಗೆ, ಶ್ರೀಮಂತರಿಗೆ, ರಾಜಕಾರಣಿಗಳಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ ಆಗೋದು ಬೇಡ, ಸರ್ವೇಯರ್ಸ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದೀನಿ ಅಷ್ಟೇ ಅಲ್ವಾ. ಈಗ ನಾನ್ ಹೇಳೋಂಥದ್ದೇನಂದ್ರೆ ಯಾವ್ದೋ ಒಂದು ಪೊಲೀಸ್ ಇಶ್ಯೂ ಇಷ್ಟು ದಿನ ನೋಡ್ತಾ ಇದೀರಿ ನೀವು, ನಿನ್ನೆ ಮೊನ್ನೆ ಎಲ್ಲ ನೋಡ್ತಾ ಇದ್ದೀರಾ. ಯಾವನೋ ಒಬ್ಬನ್ ಪೊಲೀಸ್ ಅವನು ನಮ್ಮ ಹೆಣ್ಮಗಳಿಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಬಿಟ್ಬಿಟ್ರು. ಅದೇ ಜಾಗದಲ್ಲಿ ನಿನ್ನಿದ್ರೆ ನಿಂಟೆ ಇಡ್ಸ್ಕೊಂಡ್ರೆ, ಪೊಲೀಸ್ ಅವ್ರ ಜಾಗದಲ್ಲಿ ನೀವಿದ್ದಿದ್ರೆ ಬಿಡ್ತಾ ಇದ್ರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾರೆ, FIR ಆಗ್ತೈತೆ. ನಾನೆಲ್ಲೋ ಇದ್ದು ಓಡೋಗಿ ಆ ವ್ಯಕ್ತಿ, ಆ ಹುಡುಗಿ ಅನ್ಯಾಯ ಮಾಡಿದ್ದಾನಲ್ಲ ಆ ವ್ಯಕ್ತಿ ಪೊಲೀಸನು ಓಡೋಗಿ ನಾನು ಬೇಲ್ ಮಾಡಿಸ್ಕೊಂಡು ಮತ್ತೆ ಆ ಕೇಸ್ನ ವಜಾ ಮಾಡಿಸಿ ಮತ್ತೆ ಡ್ಯೂಟಿಗೆ ಸೇರಿಸ್ಕೊಬೇಕು ಅನ್ನೋ ಭ್ರಮೆನಲ್ಲಿದ್ದಾನೆ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾವು FIR ಮಾಡ್ಸಲ್ಲ. ಆ ಹುಡುಗಿ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತಾಳೆ, ಅವನಿಗೋಸ್ಕರ ಮದುವೆನೇ ಮಾಡಿಸ್ತೀನಿ. ಅವನು ಮದುವೆ ಅನ್ನೋದು ಮಾಡ್ಕೊಂಡ್ರೆ ಲಕ್ಷ್ಮಿನೇ ಮದುವೆ ಮಾಡ್ಕೊಬೇಕು. ಪೊಲೀಸ್ ದಿನೇಶು ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ಅವನು ಮದುವೆ ಮಾಡ್ಕೊಳ್ಳೋಂತ ಆಸೆಗಳು ಅದು ಇದೆಲ್ಲ ಬಿಟ್ಬಿಡ್ಬೇಕು. ಎಲ್ಲ ನಾವು ಬಿಡಲ್ವಲ್ಲ. ಇಲ್ಲೇ ಅಷ್ಟೇನೆ, ಇವ್ರ ವಿಚಾರದಲ್ಲಿ ಎಂತ ದೊಡ್ಡವರನ್ನ ಬರ್ಲಿ ಅಣ್ಣ, ಅದೆಂತ ದೊಡ್ಡವರನ್ನ ಬರ್ಲಿ, ಸುಮ್ನೆ ಬಿಡಲ್ಲ. ನಾವು ಇಲ್ಲಿ ಕೇಳ್ತಾ ಇರೋಂಥದ್ದು ಲೀಗಲ್ ಆಗಿ ಈ ಹೆಸರಲ್ಲಿರೋಂಥ ದಾಖಲೆ ಪ್ರಕಾರ
33 ಗುಂಟೆ 8 ಸೆಂಟ್ಸ್. ಆ ಜಾಗನ ಬಿಟ್ಬಿಟ್ರೆ ಓಕೆ, ಬಿಟ್ಟಿಲ್ಲ ಅಂದ್ರೆ ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. ಜೈ ಭೀಮ್.